ನೋಡಿ ಇದು ಸೆಕೆಂಡ್ ಪ್ಲೇಟ್ ಪೂರಿ. ಅವಳು ಅಷ್ಟೊತ್ತಿಂದ ಕೈಯೇ ಮಾಡ್ಕೊಂಡಿರ್ಲಿಲ್ಲ ತಿನ್ನು ಅಂದ್ರೆ, ಈಗ ತಿಂತವಳೆ ಎತ್ಕೊಂಡು. ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿರೋದು. ಪೂರಿ ಮಾತ್ರ ಸೂಪರ್ ಆಗೈತೆ, ಟೇಸ್ಟ್ ಮಾಡಿ ಬಂದವರೆಲ್ಲ. ಗಾಯ್ಸ್, ಈ ಥರ ಪೂರಿ ನೀವು ತಿನ್ನಬೇಕಾ? ಹಾಗಾದರೆ ನಾವು ವಿಸಿಟ್ ಮಾಡಿರೋವಂಥ ಮಲ್ಲೇಶ್ವರಂ 7th ಕ್ರಾಸಲ್ಲಿರೋ ಸೆಂಟ್ರಲ್ ಟಿಫನ್ ರೂಮ್ಗೆ ನೀವು ಸಹ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಪೂರಿ ಜೊತೆಗೆ ನಾವು ಏನೇನು ತಿಂದ್ವಿ ಅದರದ್ದು ಆನೆಸ್ಟ್ ರಿವ್ಯೂ ನಿಮಗೆ ಬೇಕಂದರೆ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫ್ರಂಟಿಂದ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಕ್ಯೂ ಇದೆ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಇರೋದು ಇಲ್ಲಿ ಓಕೆನಾ, ಹೋಟೆಲ್ ಬಂದು, ಬಟ್ ಕ್ಯೂ ನೋಡ್ರಿ. ಅಲ್ಲಿ ತನಕ ಇದೆ ಕ್ಯೂ. ಅದೇ ನಮ್ಮ ಮನೆಯವ್ರಿಗೆ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡ್ರೆ ನಿಂತ್ಕೊಳ್ಳಲ್ಲ. ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಕ್ಯೂ ನಿಂತಿದ್ದಾರೆ. ಕ್ಯೂ ಪಾಸ್ ಆಗೋಕ್ಕೆ ಒಂದು ½ an hour ಬೇಕಂತ ಅನಿಸುತ್ತೆ. ಫಸ್ಟ್ ನಾನು ನಿಮಗೆ ಇದ್ರದ್ದು ಟೈಮಿಂಗ್ಸ್ ಹೇಳ್ಬಿಡ್ತೀನಿ. ಅರ್ಲಿ ಮಾರ್ನಿಂಗ್ಗೆ ಓಪನ್ ಆಗುತ್ತೆ ಆ್ಯಂಡ್ 4 o'clock ತನಕನೂ ಓಪನ್ ಇರುತ್ತೆ. 4 o'clockಗೆ ಕ್ಲೋಸ್ ಆಗುತ್ತೆ ಎಕ್ಸಾಕ್ಟಾಗಿ. ಆ್ಯಂಡ್ ನೀವು ನಂತರ ಕ್ಯೂವಲ್ಲಿ ನಿಂತ್ಕೊಂಡು ತಿನ್ನಬಾರ್ದು, ಬೇಗನೆ ಬಂದು ತಿನ್ನಬೇಕು ಅಂತಂದರೆ 7:30 ಒಳಗಡೆ ಎಲ್ಲ ನೀವು ಹೋಟೆಲ್ ಹತ್ರ ಇರಬೇಕು. ಆವಾಗ ನಿಮಗೆ ಜಾಸ್ತಿ ಕ್ಯೂ ಇರಲ್ಲ. ಆ್ಯಂಡ್ ಆ್ಯಕ್ಚುಲಿ ಸಂಡೇ ಟೈಮ್ ಮಾತ್ರ ಹೋಗಬೇಡಿ, ಓಕೆನಾ. ಗ್ರೌಂಡ್ ಫ್ಲೋರ್ ತೋರಿಸ್ತಾ ಇಲ್ವಾ, ಗ್ರೌಂಡ್ ಫ್ಲೋರು ಫುಲ್ಲಾಗಿತ್ತು. ಆ್ಯಂಡ್ ಇದು ಫಸ್ಟ್ ಫ್ಲೋರ್, ಇಲ್ಲೂ ಸಹ ಫುಲ್ಲಾಗಿತ್ತು. ಸೀರಿಯಸ್ಲಿ ಗಾಯ್ಸ್, ವೆಯ್ಟ್ ಮಾಡಿ ತಿಂದಿದ್ದಕ್ಕೂ ಫಸ್ಟ್ ಅಟೆಂಪ್ಟಲ್ಲೇ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಬಿಕಾಸ್ ಇಡ್ಲಿ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಇಡ್ಲಿ ಚೆನ್ನಾಗಿಲ್ಲ. ನಾನು ಹೇಳಿದೆ ಇವತ್ತೇನು ಪ್ಲ್ಯಾನ್ ಇರಲಿಲ್ಲ ಇಲ್ಲಿ ಬರಬೇಕು ಅಂತ. ತಾಜಾ ತಿಂಡಿ ಅಂತ. ಅಷ್ಟೇ ಅಲ್ಲವೇ. ಸೆಕೆಂಡ್ ಒನ್ ಬಂದು ನಾವು ಕೇಸರಿ ಬಾತ್ ಆರ್ಡರ್ ಮಾಡಿದ್ದು. ಬಿಕಾಸ್ ಒಂದು ಸ್ವೀಟ್ ಸಹ ಇರಲಿ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ. ಕೇಸರಿ ಬಾತು ನನ್ನ ಮಗಳು ಟೇಸ್ಟ್ ಮಾಡ್ತಾವಳೆ. ಹೆಂಗೈತೆ ನಿಜ? ತಲೆ ಅಳ್ಳಾಡಿಸ್ಬಿಟ್ಲು. ಹಾಂ, ಏಲಕ್ಕಿ ಜಾಸ್ತಿ ಹಾಕಿದ್ರೆ ಬಿಟ್ಟರೆ ಚೆನ್ನಾಗಿದೆ. ಬಿಸಿ ಇದೆ, ಬಿಸಿಲು ತಿನ್ಬೋದು. ತುಪ್ಪ ಇರಬೇಕು. ಉಪ್ಕೊಂಡಿರೋ ಪುರಿ ಮಮ್ಮಿಗೆ ಇಷ್ಟ. ನಿಮಗೆ ಇಷ್ಟ ಅದೇನೇ ಇದ್ರು ತಿಂತು. ನಿಜವಾಗ್ಲೂ ಚೆನ್ನಾಗಿದೆ. ಸಾಗುನು ಅಷ್ಟೇ, ತರಕಾರಿ ಸಾಗು ಕುಡಿತಾರೆ, ಸೂಪರ್ ಆಗಿದೆ. ಇಡ್ಲಿಗಿಂತ ಪುರಿ ಮಸ್ತ್ ಇದೆ. ಮಸಾಲೆ ದೋಸೆ ಆನೆಸ್ಟಾಗಿ ಹೇಳ್ಬೇಕಪ್ಪ, ನಾನು ಪೂರಿಗೆ ಹೇಳಿದ್ನಲ್ಲ ಹಂಗೆ. ತುಂಬ ಕ್ರಿಸ್ಪಿ. ಹಾಂ, ಬೆಣ್ಣೆ ಮಸಾಲೆ ಅಲ್ವಾ, ಅದಕ್ಕೆ ಕ್ರಿಸ್ಪಿಯಾಗಿ. ನೋಡಿ ಇದು ಸೆಕೆಂಡ್ ಪ್ಲೇಟ್ ಪೂರಿ. ಅವಳು ಅಷ್ಟೊತ್ತಿಂದ ಕೈಯೇ ಮಾಡ್ಕೊಂಡಿರ್ಲಿಲ್ಲ ತಿನ್ನು ಅಂದ್ರೆ, ಈಗ ತಿಂತವಳೆ ಎತ್ಕೊಂಡು. ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿರೋದು. ಪೂರಿ ಮಾತ್ರ ಸೂಪರ್ ಆಗೈತೆ, ಟೇಸ್ಟ್ ಮಾಡಿ ಬಂದವರೆಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಪುಳಿಯೋಗರೆ. ಇದಕ್ಕೆ ನೋಡಿ ಚಟ್ನಿ ಬೇರೆ ಸಪ್ರೇಟ್ ಕೊಟ್ಟಿದ್ದಾರೆ. ಇದಕ್ಕೆ ಜಾಸ್ತಿ ಒಗ್ಗರಣೆ ಮಾಡಿಟ್ಟಿರೋದು. ಇದು
ಇದೇ ಸಪ್ರೇಟ್ ಚಟ್ನಿ, ಒಂದೊಂದಕ್ಕೆ ಒಂದೊಂದು ಥರ ಚಟ್ನಿ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಟೇಸ್ಟ್ ಮಾಡೋಣ. ರೈಸ್ ನಮ್ಗೆಲ್ಲ ಆಯ್ತಾ ಇಲ್ಲ ಚಟ್ನಿ ಯಾಕಂತ ಟೇಸ್ಟ್ ಅದನ್ನ ಇದು ಮಾಡುವಾಗ ಚಟ್ನಿ ಇದು ಮಾಡಿ ನಾರ್ಮಲ್ ಏನೋ ಒಂದು ಸಪ್ಪೆ ಬೆಲ್ಲ ಆಯ್ತು ಸ್ವೀಟ್ ಹಾಕಿದ್ದಾರೆ. ಈ ಬ್ರಾಹ್ಮಣರುಗಳು ಮಾಡಿದ್ರಲ್ಲ ಪಕ್ಕ ಅದೇ ಟೇಸ್ಟ್ ಇದೆ, ಚೆನ್ನಾಗಿದೆ. ಹುಳಿ ಪಕ್ಕ ಬ್ರಾಹ್ಮಣರು ಮಾಡ್ತಾರಲ್ಲ ಹಂಗೆ ಇದೆ, ಅಂದರೆ ಸ್ವಲ್ಪ ಸಪ್ಪೆ ಅಷ್ಟೇ. ಚಟ್ನಿ ಚೆನ್ನಾಗಿದೆ. ಇಡ್ಲಿ ಒಂದೇ ಇಷ್ಟ ಆಗಲಿಲ್ಲ, ಎಲ್ಲವೂ ಚೆನ್ನಾಗಿದೆ. ಗೈಸ್ ಫೈನಲಿ 2/3 ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಬಿಕಾಸ್ ನನ್ನ ಮಗಳು ಇವತ್ತು ಕಾಫಿ ಕುಡಿಬೇಕಂತ ಹೇಳಿದ್ಲು, ಅದಕ್ಕೆ 2/3 ಮಾಡಿದ್ವಿ. 730 ರುಪೀಸ್ ಪೇ ಮಾಡಿ ಆಚೆ ಬಂದರೆ ಹಬ್ಬ ಕ್ಯೂ ನೋಡ್ರಿ, ನಾವು ನಿಂತಿದ್ದಕ್ಕಿಂತ ಡಬಲ್ ಆಗಿತ್ತು ನಾವು ಆಚೆ ಬರೋ ತನಕ ಕ್ಯೂ. ಅದಕ್ಕೆ ನಾನು ಹೇಳೋದೇನೆಂದರೆ ಬೇಗ ಬನ್ನಿ, ಸಂಡೇ ಟೈಮ್ ಮಾತ್ರ ಬರಬೇಡಿ. ಆದರೆ ಎಲ್ಲರೂ ಫ್ರೀ ಇರೋದು ಸಂಡೇನೇ ಬೆಂಗಳೂರಲ್ಲಿ, ಅದು ನನಗೂ ಗೊತ್ತು. ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.